ಹಾಗಾದ್ರೆ ಭೂಮಿಯ ಮೇಲಿನ ನಿಜವಾದ ಸಂಪತ್ತು ಅಂದ್ರೆ ಬಂಗಾರ ಬೆಳ್ಳಿ ಅಲ್ಲ. ಸುಭಾಷಿತಕಾರ ಅಂತಾನೆ, ಈ ಭೂಮಿಯ ಮೇಲಿನ ನಿಜವಾಗ್ಲೂ ಯಾವ್ದಾದ್ರೂ ಸಂಪತ್ತಿದ್ರ ಅನ್ನ, ನೀರು, ಒಳ್ಳೆಯ ಮಾತುಗಳು ನಿಜವಾದ ಸಂಪತ್ತು. ಇದಕ್ಕಿಂತ ದೊಡ್ಡ ಸಂಪತ್ತೇನು ಇಲ್ಲ. ನಾವೇನು ತಿಳ್ಕೊಂಡಿವೆಲ್ಲ ಈ ಸಂಪತ್ತು ನಿಜವಾದ ಸಂಪತ್ತಲ್ಲ ಅಂತಾರವ್ರು. ಯಾಕಂದ್ರ ನೀವು ನೋಡಿ, ಊರಾಗ ಬಹಳ ದೊಡ್ಡ ಶ್ರೀಮಂತ ಇರಬಹುದು ಅಂತಿರ್ತಾನ. ಅವ ಏನ್ ಅಂತಿರ್ತಾನಂದ್ರ, ಈ ಊರ್ ಮುಂದ ಏನ್ ಹೊಲ ಐತಲ್ಲ, ಇದಕ್ಕೆಷ್ಟರ ಕಿಮ್ಮತ್ತು ಕಟ್ರಿ ನೀವು, ಅಷ್ಟು ಕಿಮ್ಮತ್ತು ಕೊಟ್ಟಿ ಖರೀದಿ ಮಾಡ್ತೀನಿ ಅಂತ ಮಾಲಕ್ ಅಂತಿರ್ತಾನ. ಶ್ರೀಮಂತ ಯಾರು ಸಂಪತ್ತನ್ನ ತಗೊಂಡು ಹೋದವ್ರು ಅದಿವೇನು ಖಾಯಮಾಗಿ. ಈಗ ನಾನು ಬಹಳ ಶ್ರೀಮಂತ ಅದೀನಿ ಅಂದ್ರೆ ಒಂದಿಷ್ಟು ವಿ ಆರ್ ಎಲ್ ಒಳಗೆ ಒಂದು ಕ್ವಿಂಟಲ್ ಹಾಕಿ ಕಳಿಸ್ಬೋದು, ತಗೊಂಡು ಹೋಗ್ಬೋದು. ಇಲ್ರಿ ನಂದು ಕಾರ್ ಐತಿ ಅಂದ್ರೆ ಅದ್ರಾಗ ಒಂದು ಅರ್ಧ ಕ್ವಿಂಟಲ್ ಒಯ್ಬಹುದು. ಇಲ್ರಿ ನಾವ್ ವಿಮಾನದಾಗ ಹೋಗ್ತೀವಿ ಅಂದ್ರೆ ಬಹಳ ಬಿಡುದಿಲ್ಲ, ಅಲ್ಲಿ ಒಂದು 23 ರಿಂದ 25 kg ಅಷ್ಟ ನೀವು ಹೊತ್ಕೊಂಡು ಹೋಗ್ಬೋದು. ಮತ್ ವಿಮಾನದಕ್ಕಿಂತ ಮ್ಯಾಲ್ ಹೊಂಟ್ರಿ ಎಲ್ಲರೂ ಖಾಲಿ ಕೈಯಿಂದ ಹೋಗಬೇಕಾಗ್ತೈತಿ, ಯಾರೋ ಸಂಪತ್ತು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ವಿಭವೋ ನೈವ ಶಾಶ್ವತ. ಹೊಲ ಹೋಗೈತಿ, ಮನಿ ಹೋಗೈತಿ ಅಂತ ನಾವು ಒತ್ತೀವಿ. ಮನಿ ಹೊಲ ನಮ್ಮ ಸಲುವಾಗಿ ಎಂದರ ಅತ್ತಾವ ನಾವು ಒಂದ್ ದಿವ್ಸ? ಒಂದು ಕ್ಷಣ ವಿಚಾರ ಮಾಡ್ಬೇಕಲ್ಲ, ಎಷ್ಟು ಬಡದಾಡ್ತಾನ ಮನುಷ್ಯ ಅದರ ಸಲುವಾಗಿ. ನಿತ್ಯಂ ಸನ್ನಿಹಿತೋ ಮೃತ್ಯು. ಮನುಷ್ಯನಿಗೆ ಸಾವು ಅನ್ನೋದು ಪ್ರತಿ ಕ್ಷಣ ಕಾಯ್ತಾ ಇದೆ ಅಂತ. ಡೆತ್ ಕ್ಯಾನ್. ಮನುಷ್ಯ ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬಂದವೆಲ್ಲ ಒಂದ್ ದಿವ್ಸ ಹೋಗಬೇಕಲ್ಲ. ಸಾವನ್ನು ತಪ್ಪಿಸ್ಲಿಕ್ಕೆ ಯಾರ ಕಡೆಯಿಂದಾರ ಸಾಧ್ಯ ಐತೆ? ಒಬ್ಬ ಯಮ ಬಂದಂತ ಒಂದ್ಸಲ, ಒಬ್ಬನಿಗೆ ಸಾವ ಅವಂದು ಮುಗಿದಿತ್ತು, ಡೇಟ್ ಬಂದಿತ್ತು, ಅವಂದು ಕೊನೆ ದಿವ್ಸ ಇತ್ತು, ಅವಂದು ಲಾಸ್ಟ್ ಡೇಟ್ ಇತ್ತು. ಅವಂದು ಬಂದು ಒಂದು ಲಿಸ್ಟ್ ತಗೊಂಡು ಬಂದ ಯಮ. ತಗೊಂಡು ಬಂದು ಅವನ ಮನಿ ಹತ್ರ ಬಂದು, ನೋಡಪ್ಪ ಈ ಲಿಸ್ಟಿನೊಳಗೆ ನೀನ ಅದಿ ಫಸ್ಟ್, ಇವತ್ತು ನಿಂದು ಮುಗಿದ ಕಾನೂನು ಪ್ರಕಾರ ನಿನ್ನ ಕರ್ಕೊಂಡು ಹೋಗಾಕ್ ಬಂದೀನಿ ಯಮಲೋಕಕ್ಕ ಅಂದವ. ಅವ ಮನುಷ್ಯ, ಆತಲಪ್ಪ, ಇನ್ನು ನಾನು ಮಕ್ಕಳು ಮದುವೆ ಮಾಡಬೇಕು, ಹೊಲ ಹಿಡಿಬೇಕು, ಊರು ಮುಂದ ಬಾಳ ಕೆಲಸ ಅದಾವ, ಇವ ಈಗ ಕರ್ಕೊಂಡು ಹೋಗಾಕ್ ಬಂದಲ್ಲ. ಲಿಸ್ಟ್ ಏನ್ ತಗೊಂಡ್ ಬಂದಿದ್ನಲ್ಲ ಯಮ, ಫಸ್ಟ್ ಇವನ್ ಲಿಸ್ಟ್, ಇವನ್ ಹೆಸರು ಇತ್ತಲ್ಲ, ತನ್ನ ಹೆಸರು ಕೆಳಗಿಟ್ಟಾವ. ಅದ್ರಾಗ ಇಟ್ಟು ಅವನ ಕೈಯಾಗ ಕೊಟ್ಟು ಅವ ಎಚ್ಚರ ಆದ ಕೂಡಲೇ ಅವನ ಕೈಯಾಗ ಪೇಪರ್ ಕೊಟ್ಟ. ಯಮ ಅಂದ, ನಾನು ಇಷ್ಟು ವರ್ಷ ಈ ಭೂಲೋಕಕ್ಕೆ ಬಂದಿದ್ದೆ, ಇಷ್ಟು ಅತಿಥಿ ಸತ್ಕಾರ ಯಾರೋ ಮಾಡಿಲ್ಲ, ನಿನ್ನ ಮ್ಯಾಲ ನನಗೆ ಬಹಳ ಪ್ರೀತಿ ಆಗೈತಿ. ಈಗ ನೋಡು, ಮೊದಲು ನಿನ್ನ ಹೆಸರು ಫಸ್ಟ್ ಇತ್ತಲ್ಲ, ಈಗ ಮ್ಯಾಲಿನಿಂದಿಲ್ಲ ಕೆಳಗಿನಿಂದ ಕರ್ಕೊಂಡು ಹೋಗ್ತೀನಿ ಅಂದ. ಮತ್ತ ಅವಂದ ಹೆಸರು ಬಂದಿತ್ತ. ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹುಟ್ಟದ ಒಂದ್ ದಿವ್ಸ ಸಾಯುದ ಈ ಜಗತ್ತಿನ ನಿಯಮ. ಹೋಗುದಲ್ಲ ಯಾರು ಉಳಿಲಿಕ್ಕೆ ಬಂದ್ರೆ. ಈ ಜಗತ್ತಿನೊಳಗೆ ಒಂದು ಸತ್ಯ, ಒಂದು ನಿಯಮ ಇದೆ. ಏನು ಅಂದ್ರ, ಕಟ್ಟಿದ ಮನಿ ಬೀಳಲೇಬೇಕು, ಅರಳಿದ ಹೂವ ಬಾಡಲೇಬೇಕು, ಹಚ್ಚಿದ ದೀಪ ಆರಲೇಬೇಕು, ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಇದು ನಿಸರ್ಗದ ನಿಯಮ, ಇದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು. ಪ್ರತಿ ಕ್ಷಣ ಸಾವು ಅನ್ನೋದು ಕಾಯಕತ್ತದ ಮನುಷ್ಯ. ಇದು ತಿಳ್ಕೋಬೇಕಿದು ಸತ್ಯ ಅಷ್ಟೇ. ಈಗ ನೀವು ನೋಡ್ರಿ, ನಮಗೊಂದು ಬೆಳೆ ಕೂದಲು ಬಂತು ಅಂದ್ರ ತಲಿ ತುಂಬಾ ಕರೆ ಕೂದಲು ಇರ್ತಾವ. ಸುಮ್ಮನೆ ಒಂದು ಬೆಳೆ ಕೂದಲು ಬಂದ್ರು ಹಳ್ಳ ಮಳ್ಳ ಕನ್ನಡಿ ಮುಂದೆ ಹೋದವ್ರು ಅದು ಒಂದ ಕೂದಲು ಹಿಡ್ಕೊಂಡಿರ್ತಿರ್ತೀವಿ ನಾವು, ಹೌದಲ್? ಹಂಗ ತಿಳ್ಕೋಬೇಕು ಮನುಷ್ಯ. ಮತ್ತೆ ಬೆಳೆ ಕೂದಲು ಬರವಲ್ಲ, ಬರಬಾರ್ದಂದ್ರೆ ಹೆಂಗ? ಬೆಳೆ ಕೂದಲು ಬರವಲ್ಲ. ಈಗ ನೀವು ಊಟ ಮಾಡ್ತೀರಿ, ಊಟ ಮಾಡೋ ಹೊತ್ನ್ಯಾಗ ಫಸ್ಟ್ ಏನ್ ಉಣ್ತೀರಿ? ರೊಟ್ಟಿ ಉಣ್ತೀರಿ, ಚಪಾತಿ ಉಣ್ತೀರಿ, ಆಮೇಲೆ ಏನ್ ಉಣ್ತೀರಿ? ಅನ್ನ, ಆಮೇಲೆ ಹೋಳಿಗೆ ಹುಗ್ಗಿ ಉಣ್ತೀರಿ, ಕೊನೆಗೆ ಏನ್ ಉಣ್ತೀರಿ? ಅನ್ನ ಉಣ್ತೀರಿ. ಅನ್ನ ಹೆಂಗಿರ್ತೈತಿ? ಬೆಳ್ಳಗಿರ್ತೈತಿಲ್? ಅಂದ್ರೆ ಬೆಳೆ ಅನ್ನ ಉಣ್ಣಾಕತ್ರ ಊಟ ಮುಗ್ಯಾಕ ಬಂದೈತಿ ಅಂತ ತಿಳ್ಕೊಬೇಕು. ತಲೆಯಾಗ ಬೆಳೆ ಕೂದಲು ಬಂದ್ರೆ ಜೀವನ ಮುಗ್ಯಾಕ ಬಂದೈತಿ ಅಂತ ತಿಳ್ಕೊಬೇಕು. ಇಷ್ಟೇ ಸಾಕಾದ್ರೊಳಗೆ ಏನ್ ತಿಳ್ಕೊಳ್ಳುವಿಕೆಯಲ್ಲಿ ಐತಷ್ಟೇ. ನಿತ್ಯಂ ಸನ್ನಿಹಿತೋ ಮೃತ್ಯು. ನೀವು ಅನ್ಬಹುದು ಪ್ರತಿ ಕ್ಷಣ ಸಾವು ಕಾಯಕತ್ತೈತೆ ಅಂತಿರಲ್ಲ.
ಹೆಂಗ ಸಾಧ್ಯ ಐತಿ? ನಾವು 700 ವರ್ಷ ಬದುಕದವ್ರು ನೋಡಿವಿ. ಇಲ್ಲೇ ಸಿದ್ಧಗಂಗಾ ಅಪ್ಪಗಳು 111 ವರ್ಷ ಬದುಕಿದ್ರು ಮನುಷ್ಯ ಪ್ರತಿ ಕ್ಷಣ ಸಾಯ್ತಾನಂತ ಹೇಳ್ತಿರಲ್ಲ, ಹೆಂಗ? ಬುದ್ಧ ಒಂದು ಸುಂದರ ಮಾತು ಬರೀತಾನೆ, ಸರ್ವಂ ಕ್ಷಣಿಕಂ. ಈ ಬದುಕು ಕ್ಷಣಿಕ. ಇದು ಹೇಗ ಅಂದ್ರ, ನೀವು ನೋಡಿ, ಜೀವಿ ಮನುಷ್ಯ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವಾಗ ಮಾಡುವ ಮೊದಲ ಕೆಲಸ ಅಂದ್ರ ಉಸಿರು ತಗೊಳ್ಳುದು. ಮನುಷ್ಯ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಮಾಡುವ ಕೊನೆಯ ಕೆಲಸ ಅಂದ್ರ ಉಸಿರು ಬಿಡುದು. ಉಸಿರು ತಗೊಂಡ ಅಂದ್ರೆ ಹುಟ್ಟದ ಅಂತ ಅರ್ಥ, ಉಸಿರು ಬಿಟ್ಟ ಅಂದ್ರೆ ಸತ್ತ ಅಂತ ಅರ್ಥ. ನಾವು ಪ್ರತಿ ಕ್ಷಣ ಉಸಿರು ತಗೊಂತೀವಿ, ಪ್ರತಿ ಕ್ಷಣ ಉಸಿರು ಬಿಡ್ತೀವಿ, ಅಂದ್ರೆ ಪ್ರತಿ ಕ್ಷಣ ಹುಟ್ಟುತ್ತೀವಿ, ಪ್ರತಿ ಕ್ಷಣ ಸಾಯ್ತೀವಿ. ಅದಕ್ಕೆ ಬುದ್ಧ ಇದನ್ನ ಕ್ಷಣಿಕ ಅಂದ. ಪ್ರತಿ ಕ್ಷಣ ಮನುಷ್ಯ ಹುಟ್ಟುತ್ತಾನೆ, ಪ್ರತಿ ಕ್ಷಣ ಸಾಯ್ತಾನೆ. ನಿತ್ಯಂ ಸನ್ನಿಹಿತೋ ಮೃತ್ಯು. ನಿಮಗನ್ನಿಸ್ತು ನಾವೇನೋ ಅಪ್ಪರ್ 2 ಚಲೋ ಪ್ರವಚನ ಹೇಳ್ತಾರಂತ ನಾವು ಬಂದ್ವಿ, ನೀವು ಹೆದರ್ಸಕತ್ತಿರಲ್ಲ. ನಮಗ ದೇಹ ಸುಳ್ಳಂದ್ರಿ, ಮತ್ತ ಸಂಪತ್ತು ಸುಳ್ಳಂದ್ರಿ, ಮತ್ತ ಸಾವಂತೂ ಕಾಯಾಕತ್ತೈತಂತೀರಿ, ಮತ್ತ ಮಾಡದರ ಏನು ಮಾಡ್ಬೇಕೀಗ? ಅವರ ಹೇಳ್ತಾರ, ನಾವ್ ಹೇಳೋದಲ್ಲ. ಜ್ಞಾನಿಗಳೇ ಅದನ್ನ ಮಾಡಿಟ್ಟಾರ ಬುದ್ಧಿ ನಮ್ಮ ಸಲುವಾಗಿ. ಮತ್ತೇನು ಮಾಡೋದ್ರಿ? ಕರ್ತವ್ಯೋ ಧರ್ಮ ಸಂಗ್ರಹ. ಕರ್ತವ್ಯ ಡ್ಯೂಟಿ ಬೇರೆ, ರೆಸ್ಪಾನ್ಸಿಬಿಲಿಟಿ ಬೇರೆ. ಕರ್ತವ್ಯ ಅಂದ್ರೆ ಡ್ಯೂಟಿ ಅಲ್ಲ, ಇಟ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ. ಅದು ಜವಾಬ್ದಾರಿ. ಅದು ಕರ್ತವ್ಯೋ ಧರ್ಮ ಸಂಗ್ರಹ. ಮನುಷ್ಯನೇ, ಇದೆಲ್ಲ ಸುಳ್ಳಿದೆ. ದೇಹ ಒಂದು ದಿವಸ ಹೋಗ್ತದೆ, ಸಂಪತ್ತು ನಿನ್ನ ಕೂಡ ಬರುವುದಿಲ್ಲ, ಸಾವು ಒಂದು ದಿವಸ ನಿನಗೆ ಕಟ್ಟಿಟ್ಟ ಬುತ್ತಿ. ಆದರೆ ಹುಟ್ಟು ಸಾವಿನ ಮಧ್ಯದಲ್ಲಿ ಇದು ಯಾವುದು ನೀನು ಗಳಿಸಿಟ್ಟ ಸಂಪತ್ತು ನಿನ್ನೊಂದಿಗೆ ಬರುವುದಿಲ್ಲ. ದೇಹದೊಳಗ ಜೀವ ಹೋತು ಅಂದ್ರೆ ದೇಹ ಮಣ್ಣಿನ ಪಾಲು, ಪಿಂಡ ಕಾಗೆಯ ಪಾಲು, ಅಸ್ಥಿ ಗಂಗೆಯ ಪಾಲು, ಆಸ್ತಿ ಗಳಿಸಿದ ಆಸ್ತಿ ಮುಂದೆ ಕುಂತಳವ್ರ ಪಾಲು. ನಿನ್ನ ಪಾಲು ಏನಾದರೂ ಇದ್ರೆ ನೀ ಜೀವನದೊಳಗ ಮಾಡಿದ ಪುಣ್ಯ ಕಾರ್ಯಗಳು ಮಾತ್ರ ನಿನ್ನ ಪಾಲು ಅಷ್ಟೇ, ಅದು ಮಾತ್ರ ನಿನ್ನ ಜೊತೆಗೆ ಬರುತ್ತೆ. ಕರ್ತವ್ಯೋ ಧರ್ಮ ಸಂಗ್ರಹ. ಅದಕ್ಕೆ ಇಂಥ ಕೆಲಸ ಮಾಡು. ನಾಡು ಕಟ್ಟಿರಬೇಕು, ದೇಶ ಕಟ್ಟಿರಬೇಕು, ಊರು ಕಟ್ಟಿರಬೇಕು. ಇಂಥ ಪುಣ್ಯದ ಕೆಲಸ ಮಾಡಪ್ಪ ನೀನು. ಪುಣ್ಯದ ಕೆಲಸ ಮಾಡಬೇಕಂದ್ರೆ ಈ ಜೀವನಕ್ಕೊಂದು ಸಾರ್ಥಕತೆ ಬರ್ತದೆ. ಧರ್ಮ ಕಾರ್ಯಗಳನ್ನು ಮಾಡಬೇಕಂದ್ರೆ ಈ ಜೀವನಕ್ಕೊಂದು ಸಾರ್ಥಕತೆ ಬರ್ತದೆ.